ಡೆವಲಪ್ಮೆಂಟ್ಗಳೇನೇನು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾ ಇದೆ. ಇವತ್ತಿನ ರೀಸೆಂಟ್ ಡೆವಲಪ್ಮೆಂಟು ಅಂತಂದರೆ ಮೊದಲ ಪ್ರಕರಣ ಅಂದರೆ ಹೊಳೆ ನರಸೀಪುರದ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಇವತ್ತು ಜಾಮೀನು ಸಿಕ್ತು. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನು 42ನೇ ACMM ಕೋರ್ಟ್ ಮಂಜೂರು ಮಾಡ್ತು. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಇವತ್ತು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ತಮ್ಮ ಪ್ರೆಸ್ ಮೀಟನ್ನು ಆರಂಭ ಮಾಡಿದ್ರು. ಮೊದಲಿಗೆ ಆ ಪ್ರೆಸ್ ಮೀಟ್ ಇದ್ದಂಥದ್ದು ರಾಜ್ಯ ಸರ್ಕಾರಕ್ಕೆ 1 ವರ್ಷ, ಈ ಬಾರಿಯ 1 ವರ್ಷದ ರಾಜ್ಯ ಸರ್ಕಾರದ ಸಾಧನೆ ಬಗ್ಗೆ ಎಲ್ಲ ಮಾತನಾಡಿದ್ರು. ಅದಾದಮೇಲೆ ಒಂದೊಂದಾಗೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಕೇಸ್ ಬಗ್ಗೆನೂ ಮಾತನಾಡೋದಕ್ಕೆ ಆರಂಭ ಮಾಡಿದ್ರು. ಹಲವು ವಿಚಾರಗಳನ್ನು ಮಾತನಾಡಿದ್ರು. ಹಲವು ವಿಚಾರಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡಲೇಬೇಕು, ಮಾತಾಡಲೇಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಕುಮಾರಸ್ವಾಮಿಯವರ ಇವತ್ತಿನ ಇಡೀ ಪ್ರೆಸ್ ಮೀಟ್ನ ಪ್ರಮುಖ ಅಂಶ ಅಂತಂದರೆ, ಮಗನೇ ಬಂದು ಬಿಡಪ್ಪ, ತನಿಖೆಯನ್ನು ಎದುರಿಸ್ಬಿಡು, ಆಮೇಲೆ ಏನಾಗುತ್ತೆ ಮತ್ತೆ ನೋಡೋಣ ಅಂತಂದಿದ್ದು. ಕುಮಾರಸ್ವಾಮಿಯವರ ಈ ಮಗನೇ ಬಂದು ಬಿಡು, ಅದರ ಹಿಂದಿನ ಕಾರಣಗಳು, ಅದರ ಹಿಂದಿನ ಉದ್ದೇಶಗಳು ಮತ್ತು ಅದರ ಹಿಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಪವರ್ ಟಿವಿಯಲ್ಲಿ ಪ್ರಜ್ವಲ್ ಕಾಮಣ್ಣ ಕೇಸ್ ಮೆಗಾ ಫಾಲೋ ಅಪ್ ಅನ್ನ ಪ್ರತಿದಿನ ಪ್ರತಿ ಕ್ಷಣ ಏನೇನು ಡೆವಲಪ್ಮೆಂಟ್ಗಳಾಗ್ತಿದೆ ಇವೆಲ್ಲವನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಮಾಧ್ಯಮಗಳ ಮುಖಾಂತರ ಪ್ರಜ್ವಲ್ಗೆ ಬುಲಾವ್ ಕೊಟ್ಟಿದ್ದಾರೆ ಕುಮಾರಣ್ಣ. ಎಲ್ಲಿದ್ರು ಬೇಗ ವಾಪಸ್ ಬಂದ್ಬಿಡು, SIT ತನಿಖೆ ಎದುರಿಸು, ಎಷ್ಟು ದಿನ ಈ ಕಳ್ಳ ಪೊಲೀಸ್ ಆಟ ಅಂತ ಕುಮಾರಸ್ವಾಮಿ ಇವತ್ತು ಮಾತನಾಡಿದ್ರು. ಎಲ್ಲೇ ಇದ್ರು ವಾಪಸ್ ಬಂದು ದೇವೇಗೌಡರಿಗೆ ಗೌರವ ಕೊಡು. ರಾಜ್ಯಸಭಾ ಸದಸ್ಯತ್ವದ ರಿಸೈನ್ ಮಾಡೋದಕ್ಕೆ ದೇವೇಗೌಡರು ಮುಂದಾಗಿದ್ರಂತೆ, ರಿಸೈನ್ ಮಾಡೋದು ಬೇಡ ಅಂತ ಕುಮಾರಸ್ವಾಮಿ ಅವರೇ ಸ್ವತಃ ಅವರ ಮನವೊಲಿಕೆ ಮಾಡಿ ಆ ನಿರ್ಧಾರದಿಂದ ದೊಡ್ಡಗೌಡರು ಹಿಂದೆ ಸರಿಯುವಂತೆ ಮಾಡಿದ್ರಂತೆ. ಪ್ರಮುಖವಾಗಿ ಮತ್ತೊಂದು ಮಾತು, ವಿಡಿಯೋ ಸೃಷ್ಟಿಕರ್ತನ ನೇಣಿಗೇರಿಸಿ ಕುಮಾರಸ್ವಾಮಿ ಆಡಿರೋ ಮಾತು ಸುದ್ದಿಗೋಷ್ಠಿಯಲ್ಲಿ. ಇದರ ಜೊತೆಗೆ ಹಲವು ವಿಚಾರಗಳನ್ನು ಕುಮಾರಸ್ವಾಮಿ ಹಂಚಿಕೊಂಡಿದ್ದಾರೆ. ಮಾತಾಡೋದಕ್ಕಾದ್ರೆ ಬಹಳಷ್ಟು ವಿಚಾರಗಳಿದೆ, ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಕುಮಾರಸ್ವಾಮಿ ಹೇಳಿರುವಂಥ ಇವತ್ತಿನ ಪ್ರಮುಖ ಮಾತುಗಳು, ಪ್ರಮುಖ ಅಂಶಗಳು ನಿಮ್ಮ ಮುಂದೆ. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೂಗುಬೇಡಿ ಮಾನಸಿಕವಾಗಿ. ಇಲ್ಲ ನಾನು ಇವತ್ತು ದೇವೇಗೌಡರಾಗಲಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೇನೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲೇನು ಇಷ್ಟೊತ್ತಿಗೆ ಅವ್ರು ರಾಜ್ಯಸಭೆ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತೇಳಿ. ಸಂತ್ರಸ್ತೆಯರು ಕೂಗಬೇಡಿ, ನಮ್ಮದು ಮಾನವೀಯ ಮೌಲ್ಯ ಇರುವಂಥ ಕುಟುಂಬ, ನಾವು ನಿಮ್ಮ ಜೊತೆಗಿರ್ತೀವಿ. ಪ್ರಜ್ವಲ್ ರೇವಣ್ಣ ವಾಪಸ್ ಬಂದು ದೇವೇಗೌಡರಿಗೆ ಮರ್ಯಾದೆ ಕೊಡು, ಗೌರವ ಕೊಡು. ಯಾವ ಗೌರವ ಕೊಡೋದು ಯಾರು? ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆಸೋದಕ್ಕೆ ಇವರು ಕರೆದ್ರು. ಈಗ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ 24 ಗಂಟೆ 48 ಗಂಟೆ ಒಳಗಡೆ ಬಂದುಬಿಡು ಅಂತಂದ್ರು. ಬಂದ್ಬಿಟ್ರ? ಕುಮಾರಸ್ವಾಮಿ ಮನವಿ ಮಾಡಿದ್ರು ಅಂತ ಪ್ರಜ್ವಲ್ ರೇವಣ್ಣ ಓಡೋಡಿ ಭಾರತಕ್ಕೆ ಬರ್ತಾರ? ಈಗಾಗಲೇ 2-3 ಬಾರಿ ಟಿಕೆಟನ್ನು ರದ್ದು ಮಾಡಿದ್ದಾರೆ ಅನ್ನೋದು ಮಾಹಿತಿ. ರಿಟರ್ನ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ದು ಯಾಕೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತ ಬಂದೇ ಬಿಡ್ತಾರಾ, ಅಥವಾ ವಾಪಸ್ ಬರೋದೇ ಇಲ್ವಾ, ಅಥವಾ ಯಾವಾಗ ಬರ್ತಾರೆ? ಜಾಮೀನು ಸಿಗೋವರೆಗೂ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಹೌದಾ? ಲೋಕ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಬರಲ್ಲ ಅಂತ ಇನ್ನೊಂದು ಗುಸುಗುಸು ಇದೆ. ಅದು ಹೌದಾ? ಯಾವುದು ಸತ್ಯ, ಯಾವುದು ಸುಳ್ಳು? ರೇಪ್ ಕೇಸ್ನಲ್ಲಿ HD ರೇವಣ್ಣ ಏನೋ ಜಾಮೀನು ಗಿಟ್ಟಿಸ್ಕೊಂಡಿದ್ದಾರೆ, ನಿಟ್ಟುಸಿರು ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಮನವಿ ಮಾಡಿಕೊಂಡು ಮಗನೇ ಎಲ್ಲಿದೆಯಾ ಬಂದುಬಿಡು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಇನ್ನೊಂದು ಸ್ಟೇಟ್ಮೆಂಟ್ ಬಹಳ ಪ್ರಮುಖವಾಗಿ ವಿಡಿಯೋ ಸೃಷ್ಟಿಕರ್ತರನ್ನು ಹ್ಯಾಂಗ್ ಮಾಡಬೇಕು. ಸೃಷ್ಟಿಕರ್ತರು ಯಾರು, ವಿಡಿಯೋ ಸೃಷ್ಟಿಕರ್ತರು ಅಂತಂದ್ರೆ ಯಾರು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಒಂದು ಸಲ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ.
ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾವ ರಾಜ್ಯ ಇಲ್ಲ. ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇದ್ರೆ ಇರ್ತಕ್ಕಂಥ ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾವ ರಾಜ್ಯ ಇಲ್ಲ. ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇದ್ರೆ ಇರ್ತಕ್ಕಂಥ ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ಈ ಒಂದು ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಮಗನೇ ಬಂದು ಬಿಡು ಅಂದಿರುವಂಥ ಕುಮಾರಸ್ವಾಮಿ ಅವರ ಮಾತಿನ ಬಗ್ಗೆ ಮಾತಾಡಬೇಕು. ಅದೆಲ್ಲದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತ ಮಾಡ್ಕೊಳ್ತೀನಿ ರಾಕೇಶ್ ಶೆಟ್ಟಿ ಸರ್ ಅವರನ್ನು. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ವಾಟ್ ಐ ಫೀಲ್ ಇಸ್ ಫೈನಲಿ ಕುಮಾರಸ್ವಾಮಿ ಹರ್ಡ್ ಸಮಥಿಂಗ್ ನಮ್ಮ ಕಡೆಯಿಂದ. ಒಂದು ಕಡೆ ಸಂತ್ರಸ್ತಿಯರ ಬಗ್ಗೆ ಮಾತಾಡಿದ್ರು, ಏನೋ ಒಂದು ಸಹಾನುಭೂತಿಯಿಂದಲೇ ಮಾತಾಡಿದ್ರು, ಧೈರ್ಯ ಕಳ್ಕೋಬೇಡಿ, ಕುಗ್ಗಬೇಡಿ, ನಾವೆಲ್ಲರ ಪರವಾಗಿ, ಕುಟುಂಬದ ಪರವಾಗಿ ಸಾರಿ ಆಗಿದ್ರೆ ಅನ್ನೋ ಒಂದು ಅನುಮಾನ ಇತ್ತು ಬಿಡಿ. ಎರಡನೇದಾಗಿ ಅವ್ರು ಹೇಳಿದ್ದು ವಿಡಿಯೋ ಕರ್ತರನ್ನು, ಸೃಷ್ಟಿಕರ್ತರನ್ನು ಹ್ಯಾಂಗ್ ಮಾಡಿ, ಆ ಸೃಷ್ಟಿಕರ್ತರ ಬಗ್ಗೆ ಮಾತಾಡಬೇಕು. ಪ್ರಜ್ವಲ್ ರೇವಣ್ಣ ಬಂದುಬಿಡು ಅಂತ ಹೇಳಿದ್ದಾರೆ ಪ್ರಮುಖವಾಗಿ. ಸೊ ಕುಮಾರಸ್ವಾಮಿ ಅವರು ಇವತ್ತಿನ ಈ ಪ್ರೆಸ್ ಮೀಟ್ನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಫೈನಲಿ ಸ್ವಲ್ಪ ಜ್ಞಾನೋದಯ ಆದಂಗಿದೆ. ಎಸ್, ಗೊತ್ತಿಲ್ಲ 2-3 ದಿನದಲ್ಲಿ ಯಾವ ಮರದ ಕೆಳಗಡೆ ಕೂತ್ಕೊಂಡಿದ್ರು ಕುಮಾರಸ್ವಾಮಿ ಅವರು, ನನಗೆ ಗೊತ್ತಿಲ್ಲ. ಬೋಧಿ ಮರ ಹುಡುಕಿದ್ರ, ಆಲದ ಮರ ಹುಡುಕಿದ್ರ, ಅಥವಾ ಬಿಡದಿಯ ಫಾರ್ಮ್ ಹೌಸ್ ಅಲ್ಲ, ಅಥವಾ ತಾಜ್ ವೆಸ್ಟ್ ಎಂಡ್ ಅಲ್ಲ. ಬಟ್ ಜ್ಞಾನೋದಯ ಕುಮಾರಸ್ವಾಮಿಗೆ ಆಗಿದೆ ಅಂತ. ಫೈನಲಿ ಎಟ್ ಲಾಸ್ಟ್ ನಾವು ಕೇಳಿ 24 ದಿನಗಳಲ್ಲಿ 25ನೇ ದಿನ ಇವತ್ತು ಒಂದು ಪ್ರೋಗ್ರಾಮೇ ಮಾಡಿದ್ರಿ, ಪಶ್ಚಾತ್ತಾಪನೂ ಇಲ್ವಾ ಇವರಿಗೆ ಅಂತ. ಇವತ್ತು ಸ್ವಲ್ಪ ಪಶ್ಚಾತ್ತಾಪದ ಮಾತು, ಅದು ಕುಹಕದೊಂದಿಗೆ. ಅಲ್ಲಲ್ಲಿ ಕುಮಾರಸ್ವಾಮಿ ಅವರು ಮಾತಾಡೋ ಸ್ಟೈಲಲ್ಲೇ ಸ್ವಲ್ಪ ಕುಹಕ, ಎಚ್ಚರಿಕೆಗಳು ಇದ್ದೇ ಇರ್ತವೆ. ದಟ್ ಇಸ್ ಕಾಮನ್. ಕುಮಾರಸ್ವಾಮಿಗೂ ಕಾಮನ್, ಕೇಳುವ ನಮಗೂ ಕಾಮನ್. ಬಟ್ ಇವತ್ತು ಅವರು ಹೇಳಿದು ಮಗನೇ ಬಂದು ಬಿಡು ಅಂತ. ಯಾರ ಮಗ ಅಂತ ನಂಗೆ ಗೊತ್ತಾಗಲ್ಲ. ನಂಬರ್ 1, ಬಿಕಾಸ್ ಈ ಡಿಸೋನ್ಡ್ ಹಿಮ್. ಸಂಬಂಧನೇ ಇಲ್ಲ ಅಂತ ಹೇಳಿದ ಕುಮಾರಸ್ವಾಮಿ ಅವರು ಇವತ್ತು ಪುನಃ ಯೂ-ಟರ್ನ್ ಕುಮಾರಸ್ವಾಮಿ ಅಂತ ನಾವು ಏನು ಹೇಳ್ತೀವಿ, ಇವತ್ತು ಪುನಃ ಕುಮಾರಸ್ವಾಮಿ ಅವರು ಒಂದು ಯೂ-ಟರ್ನ್ ಹೊಡೆದಿದ್ದಾರೆ. ಇಲ್ಲ, ರೇವಣ್ಣನವರು ನಮ್ಮ ಫ್ಯಾಮಿಲಿಯೇ, ಬಿಸ್ನೆಸ್ ಮಾತ್ರ ಬೇರೆ ಬೇರೆ ಅಂತ. ಇವತ್ತು ಬಿಸ್ನೆಸ್ಸು ಕುಮಾರಸ್ವಾಮಿ ಮತ್ತು ರೇವಣ್ಣವರಲ್ಲ, ಎಲ್ಲರ ಫ್ಯಾಮಿಲಿಯಲ್ಲೂ ಬಿಸ್ನೆಸ್ ಬೇರೆ ಬೇರೆಯೇ ಆಗೋದು. ಬಟ್ ಫ್ಯಾಮಿಲಿ ಅಂದರೆ ಇಟ್ಸ್ ಕಮ್ಸ್ ವಿತ್ ದ ಬ್ಲಡ್. ಒಂದು ಮಾಜಿ ಪ್ರಧಾನಮಂತ್ರಿಯವರ ಮಗನಾಗಿ 2 ಸಲ ಮುಖ್ಯಮಂತ್ರಿಗಳಾಗಿ, ಐ ಡೋಂಟ್ ನೋ ಹಿಮ್. ನಂದು ಕುಟುಂಬ ಅಂದರೆ ನಾನು ದೇವೇಗೌಡರು ಮಾತ್ರ. ನನಗೂ ರೇವಣ್ಣನವರಿಗೂ ಸಂಬಂಧ ಇಲ್ಲ. ನಾನು, ನನ್ನ ಸೊಸೆ, ನನ್ನ ಮೊಮ್ಮಗ, ನನ್ನ ಹೆಂಡತಿ, ನಾನು ಬಿಟ್ಟರೆ ಬೇರೆ ಯಾರು ನನ್ನ ಫ್ಯಾಮಿಲಿಯಲ್ಲಿ ಇಲ್ಲ. ಐ ಡೋಂಟ್ ನೋ ದೆಮ್ ಅಂತ ಹೇಳಿದವರು ಇವತ್ತು ಇನ್ನೊಂದು ಯೂ-ಟರ್ನ್ ಕುಮಾರಸ್ವಾಮಿ ನಾವಂತ ಏನು ಹೇಳ್ತೀವಿ, ಜ್ಞಾನೋದಯ ಆಗಿದೆ ಅವರಿಗೆ. ಇವತ್ತು ಪುನಃ DNA ಮ್ಯಾಚ್ ಆಗ್ತಾ ಇದೆ. ಬ್ಲಡ್ ರಿಪೋರ್ಟ್ ಪುನಃ ತೆಗೆಸಿರಬೇಕು. ಸೊ DNA 2 ಒಂದೇ ಅಂತ ಗೊತ್ತಾಗಿರಬೇಕು. ಸೊ ಇಟ್ ಈಸ್ ಮ್ಯಾಚ್ಡ್. ಈಗ ಮಗನೇ ಬಂದು ಬಿಡು ಅಂತ ಕೇಳಲಿಕ್ಕೆ ನೀವು ಯಾರು ಅಂತ ಕೇಳ್ಬೋದು ನಾವು. ಆಯ್ತಪ್ಪ, ರಾಜ್ಯದ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಅವರ MP ಅನ್ನು ಕೈಗೇ ಸಿಗದ MP ಇವರಿಗೆ ಕೇಳಿ ಹೋಗಿದ್ದಾನ ಅವನು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನನಗೇನು ಕೇಳಿ ಹೋಗಿದ್ದಾನ, ನನಗೇನು ಕೈಗೆ ಸಿಗ್ತಾನ. ಈಗ ಇವರ ಮೆಸೇಜ್ ಯಾವ ರೀತಿಯಲ್ಲಿ ಪವರ್ TV ನೋಡ್ತಾ ಇದ್ದರೆ ಪ್ರಜ್ವಲ್ ರೇವಣ್ಣ ಗೊತ್ತಾಗ್ಬೋದು. ನನ್ನ ಚಿಕ್ಕಪ್ಪ ಕರೆದವರ ನನಗೆ, ಓಡೋಡಿ ಬಾ ಮಗನೇ, ಓಡೋಡಿ ಬರಬೇಕು. ಈ ಒಂದು ಯಕ್ಷಗಾನ ಇದೆ, ಮಾಲಿನಿ ಮಹಿಷ. ಅದರಲ್ಲಿ ಮಹಿಷನ ಅಪ್ಪ ತೀರ್ಕೊಂಡ್ಬಿಡ್ತಾರೆ, ವಿದ್ಯುನ್ಮಾಲಿ ತೀರ್ಕೊಂಡ್ಬಿಡ್ತಾರೆ. ದೂತ ಬಂದು ಮಾಲಿನಿಗೆ ಹೇಳ್ತಾನೆ, ನಿನ್ನ ಗಂಡ ಸ್ವರ್ಗಲೋಕದಲ್ಲಿ ಅವನನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ. ಆಗ ಅವಳು ಕರೀತಾಳೆ, ಮಗನೇ ಮಹಿಷ ಅಂತ. ಆಗ ಮಹಿಷಾಸುರ ಸಭೆಯ ಮಧ್ಯದಲ್ಲಿ ಬೆಂಕಿ ಹಿಡ್ಕೊಂಡು ಅಬ್ಬರದಿಂದ ರಂಗಪ್ರವೇಶ ಆಗುತ್ತೆ. ನನಗೆ ಇವತ್ತು ಕುಮಾರಸ್ವಾಮಿ ಅವರು ಕೇಳಿದ ಕೂಡಲೇ ಇದು ಯಕ್ಷಗಾನ ನೆನಪಾಯಿತು, ದೇವಿ ಮಹಾತ್ಮೆ ಯಕ್ಷಗಾನ ನೆನಪಾಯಿತು. ಏನೋ ಕುಮಾರಸ್ವಾಮಿ ಅವರು ಕರೆದು ಕೂಡಲೇ ಪ್ರಜ್ವಲ್ ರೇವಣ್ಣನವರು, ನನ್ನ ಚಿಕ್ಕಪ್ಪ, ನನ್ನ ಮುದ್ದಿನ ಚಿಕ್ಕಪ್ಪ, ನನ್ನನ್ನು ಸಾಕಿ ಬೆಳೆಸಿದ ಚಿಕ್ಕಪ್ಪ ಕರೀತಾ ಇದ್ದಾರೆ, ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕರೀತಾ ಇದ್ದಾರೆ, 5 ವರ್ಷ ನಾನು ಅವರಿಗೆ ಕೈಗೆ ಸಿಕ್ಕಿಲ್ಲ, ಏನೇನು ಮಾಡ್ತಾ ಇದ್ದೆ ಅಂತ ಯಾದರೂ ಚಿಕ್ಕಪ್ಪನಿಗೆ ರಿಪೋರ್ಟ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಅಬ್ಬರ ಹಾಕ್ಕೊಂಡು ಗೊಬ್ಬರ ಹಾಕಿ
ಓಡ್ ಬಂದು ಫ್ಲೈಟ್ ಹತ್ತಾರೆ ಅಂತ ನನಗೊಂದು ಆಸೆ ಇದೆ. ಕುಮಾರಸ್ವಾಮಿ ಅವರು ಈ ಮೆಸೇಜನ್ನು ಯಾವ ರೀತಿಯಾಗಿ ತಲುಪಿಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ನಂಗೆ ಗೊತ್ತಿಲ್ಲ. ಬಟ್ ಪವರ್ ಟಿವಿಯ ಮೂಲಕ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ತಲುಪಿಸ್ಬೇಕಂತಿದ್ರು, ದಟ್ ಈಸ್ ಓಕೆ, ಫೈನ್. ಫೈನಲಿ ಕುಮಾರಸ್ವಾಮಿ ಅವರಿಗೆ ಒಂದು ಜ್ಞಾನೋದಯ ಆಗಿದೆ. ಯಾರು ವಿಡಿಯೋಗ್ರಾಫ್ ಮಾಡಿದ್ದಾರೆ ಅವನನ್ನು ಕರೆ ತಂದು ನೇಣಿಗಾಕಿ ಅಂತ ಹೇಳ್ಬಿಟ್ಟಾರೆ, ಹ್ಯಾಂಗ್ ಮಾಡಿ ಅಂತ ಹೇಳ್ಬಿಟ್ಟಾರೆ. ವಿಡಿಯೋ ಮಾಡಿದವನನ್ನು ಫೈನಲಿ ಅವರು ನನಗನ್ಸಿದ್ದು ತಪ್ಪಿ ಹೇಳಿರೋದು ಅಂತ. ವಿಡಿಯೋಗ್ರಾಫ್ ಮಾಡಿದವನಂತ ಅಲ್ಲ, ಪೆನ್ ಡ್ರೈವ್ ಹಂಚುವನಂತ ಹೇಳಲಿಕ್ಕೆ ಹೋಗ್ಬಿಟ್ಟು ವಿಡಿಯೋಗ್ರಾಫ್ ಮಾಡಿದವನನ್ನು ಅಂತ ಹೇಳಿದರು ಅವರು 100%. ಯಾಕಂದ್ರೆ ಹೇಳಿದರೆ ಪ್ರಜ್ವಲ್ ಮಾಡಿದ್ರೆ ಅಂತ ಹೇಳಿದ್ರು ಅವರು. ನಾವು ಇನ್ನೂ ಡೌಟ್, ಈಸ್ ಹ್ಯಾವಿಂಗ್ ಎ ಬೆನಿಫಿಟ್ ಆಫ್ ದ ಡೌಟ್. ಅದು ನ್ಯಾಯಾಲಯನೂ ಕೊಡುತ್ತೆ, ಕಾನೂನು ಕೊಡುತ್ತೆ, ನಾವು ಕೊಡಬೇಕು, ಕರೆಕ್ಟ್. ಬಟ್ ಮಾಡದವನು ಯಾಕೆ 25 ದಿನ ಓಡೋದ, ಯಾರ ಮನೆಯಲ್ಲಾಯಿತು, ಅದೆಲ್ಲ ಕುಮಾರಸ್ವಾಮಿ ಸರಿಯಾಗಿ ಹೇಳಿದ್ದಾರೆ. ವಿಡಿಯೋ ಕೇಸ್ ಸೃಷ್ಟಿಕರ್ತನ ನೇಣಿಗೇರಿಸಿ, ಆ ಕೇಸ್ ಸೃಷ್ಟಿ ಮಾಡಿದವ್ರು ಕೇಸ್ ಸೃಷ್ಟಿಕರ್ತನ ಮಾಡಿದವನಲ್ಲ, ವಿಡಿಯೋ ಕೇಸ್ ಸೃಷ್ಟಿಕರ್ತ ಮಾಡಿದವನ. ಅದೇ ನಾನು ಹೇಳಿದ್ದು, ಆ ಬೈಟ್ ನೋಡುವಾಗ ನೀವು ಹಾಗಾದ್ರೆ ಪಾಯಿಂಟ್ ರಾಂಗ್ ಹಾಕೊಂಡಿದ್ದೀರಿ. ವಿಡಿಯೋ ಕೇಸ್ ಅಂದರೆ ಈ ಪೆನ್ ಡ್ರೈವನ್ನು ಮಾಡಿದವನನ್ನು ಕೆತ್ತಿಗೇರಿಸಿ ಇವನಿಗೆ ಇನ್ನೊಂದು ಸ್ವಲ್ಪ ಅವಕಾಶಗಳು ಕೊಡಿ. ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಇಲ್ಲ ಅಂತ ಹೇಳಿ ಒಂದು. ಸೆಕೆಂಡ್, ಇವತ್ತು ಕುಮಾರಸ್ವಾಮಿ ಅವರು ಸಂತ್ರಸ್ತೆಯರ ಬಗ್ಗೆ ಒಮ್ಮೆಲೆ ಅವರಿಗೆ ಭಾವನೆ ಉಕ್ಕಿ ಹರಿದು ಬಿಡ್ತು. ಹೌದು, ಸಂತ್ರಸ್ತೆಯರ ಬಗ್ಗೆ ನೋಡಿ, ನಿಮ್ಮ ಬಗ್ಗೆ ನಮಗೆ ಅನುಕಂಪ ಇದೆ, ನಿಮಗೆ ಹಂಗೆ ಆಗಬಾರ್ದಿತ್ತು, ಅದೂ ನಮ್ಮ ಫ್ಯಾಮಿಲಿಯಿಂದ ಆಗಿದ್ರೂ ಆಗಿದೆ ಅಂತಲ್ಲ, ಇವರ ಫ್ಯಾಮಿಲಿಯಿಂದ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ನಮ್ಮ ಫ್ಯಾಮಿಲಿಯಿಂದ ಆಗಿದ್ರೂ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ರಾಜಕ್ಕೆ ಯಾವಾಗ 25 ದಿನದ ನಂತರ ಅದೂ ಎಲ್ಲರೂ ಜನಗಳು ಚೀತು ನಿಮ್ಮ ಜನ್ಮಕ್ಕೆ ಅಂತ ಹೇಳಿದ ಮೇಲೆ, ಕರೆಕ್ಟ್, ನಿಮ್ಮ ಹಣಬರಗಳೆಲ್ಲ ಇಡೀ ಜಗತ್ತಿಗೆ ಗೊತ್ತಾದ ಮೇಲೆ ನೀವು ಇವತ್ತು ಕ್ಷಮೆ ಕೇಳ್ತೀನಿ ನಾನು. ಅದೇ ಬುದ್ಧಿ, ಈ ಬುದ್ಧಿ ಆ ದಿನ ಹೆದರಿಸಿದ್ರಲ್ಲ, ಅವಳು ಎಂಥವಳಂತ ಗೊತ್ತು, ಅವಳದು ನನ್ನ ಹತ್ರ ಇದೆ. ಸಂತ್ರಸ್ತೆಯರನ್ನು ಯಾರ್ಯಾರೋ ಕರ್ಕೊಂಡು ಬಂದು ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಕನ್ಫರ್ಮೇಷನ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಈ ವಿಡಿಯೋದ್ದು ಜನಕ ನನ್ನ ಹತ್ರನೇ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿ ಯಾವಾಗಲೂ ಹೇಳ್ತಾರೆ, ಟೈಮ್ ಬಂದಾಗ ಕೊಡ್ತೀವಿ ಅಂತ. ಕುಮಾರಸ್ವಾಮಿ ಸ್ಟುಡಿಯೋಗೆ ಬಂದ ದಿನ ನಾನು ಕುಮಾರಸ್ವಾಮಿ ಕೊಡ್ತೀನಿ ಆ ಪ್ರೂಫ್. ಇಲ್ಲ ಕುಮಾರಸ್ವಾಮಿಯವರು ಹೇಳಬೇಕು, ಆ ಪ್ರೂಫ್ ತೋರಿಸು ಅಂತ ಹೇಳಬೇಕು. FSL ಟೆಸ್ಟಿಗೆ ಹೋಗಲಿ, ಎಲ್ಲ ಹೋಗಲಿ, ಅದು ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ. ಇದು ನಮ್ಮ ಸುಪುತ್ರಂದೇ, ಮತ್ತು ಸುಪುತ್ರನೇ ಇದಕ್ಕೆ ಕಾರಣ, ಇದು 7 ತಿಂಗಳ ಮುಂಚೆನೇ ನನಗೆ ಗೊತ್ತಿತ್ತು ಅಂತ. ನಂಬರ್ 1. ಸಂತ್ರಸ್ತೆಯರಿಗೆ ಹೆದರಿಸಿದ್ರಲ್ಲಿ ಹೈಯೆಸ್ಟ್ ಯಾರಿಗಾದರೂ ಮಾರ್ಕ್ಸ್ ಕೊಡಬೇಕಾದ್ರೆ ಅದು ಕುಮಾರಸ್ವಾಮಿ ಅವರಿಗೆ. ಎವ್ರಿ ಡೇ ಪ್ರೆಸ್ ಕಾನ್ಫರೆನ್ಸ್ಗೆ ಬರೋದು, ಏನಾಗುತ್ತೆ, ಏನು ಕಿತ್ತಾಕ್ತೀರಿ, ನಮ್ಮದು ಯಾರಿಗೇನು ಕಿತ್ತಾಕ್ಲಿಕ್ಕಾಗತ್ತೆ, ಈಗ ಕಿತ್ತಾಕಿದ್ರೆ ಮುಂದೆ ನಾವು ನೋಡಲ್ವಾ, ನಾವೆಲ್ಲಿಗೆ ಹೋಗ್ತೀವಿ, ಇದೇ ಲ್ಯಾಂಗ್ವೇಜು. ನನ್ನನ್ನು ಕೆಣಕಬೇಡಿ, ನಾವು ಇಂಥ SITಗಳನ್ನು 1000 ನೋಡಿಬಿಟ್ಟಿದ್ದೀವಿ. ನಾವು ಇದೆಲ್ಲ ಹೊಸ್ತಲ್ಲ ನಮಗೆ. ನಮ್ಮ ತೇಜೋವಧೆ ವರ್ಚಸ್ಸನ್ನು ಕಡಿಮೆ ಮಾಡಬೇಡಿ. ಷಡ್ಯಂತ್ರ, ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ಬಿಟ್ಟರೆ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಸ್ವಲ್ಪ ನಮಗೆ ಕುಮಾರಸ್ವಾಮಿ ಅವರು 1 ಹೆಜ್ಜೆ ಮುಂದಿಟ್ಟರೆ ನಾವು 2 ಹೆಜ್ಜೆ ಮುಂದೆ ಇಡಬೇಕು, ಅವರನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ. ಅಟ್ಲೀಸ್ಟ್ ಕುಮಾರಸ್ವಾಮಿ ಅವರಿಗೆ ಜ್ಞಾನೋದಯ ಆಗಿದೆ ಅನ್ನುವ ಒಂದು. ಸೆಕೆಂಡು, ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನ ತಂದೆಯವರು ಶ್ರೀಯುತ ದೇವೇಗೌಡಜಿಯವರು ತನ್ನ ರಾಜಕೀಯ ಜೀವನವನ್ನೇ ಇವನು ಬೆಳಗಲಿ, ಇವನು ಉದ್ಧಾರ ಆಗಲಿ ಅಂತ ದಾರೆ ಎರೆದುಬಿಟ್ರು ಅಂತ. ದಾರೆ ಎರೆದಿದ್ದಲ್ಲ, ಆನ್ಸಿಸ್ಟರ್ ಪ್ರಾಪರ್ಟಿಯನ್ನು ಕೊಟ್ಟಿದ್ದು. ವಯಸ್ಸು ಜಾಸ್ತಿ ಆಯಿತು, ನಾನು ರಾಜ್ಯಸಭಾ ಮೆಂಬರ್ ಆಗಿ ಹೋಗ್ತೀನಿ, ತುಮಕೂರಲ್ಲಿ ಸೋಲ್ತಾರೆ, ಅದನ್ನು ಅವ್ರೇನು ಬಿಟ್ಕೊಟ್ಟಿಲ್ಲ, ಹಾಸನ ಬಿಟ್ಕೊಟ್ಟು ತುಮಕೂರಿಗೆ ನಿಲ್ತಾರೆ ದೇವೇಗೌಡರು. ಏನು ರಾಜಕೀಯ ಜೀವನವನ್ನು ಅವ್ರು ಎಂಡ್ ಮಾಡಿಲ್ಲ ಇವತ್ತುವರೆಗೆ. ಮೊನ್ನೆನೂ ಲೆಟ್ರಲ್ಲೂ ಬರೆದಿದ್ದಾರೆ ದೇವೇಗೌಡರು ಸೈನ್, ಮೊನ್ನೆ ಲೆಟ್ರನ್ನು ಸೈನಿಂಗ್ ನೋಡ್ತಿರಲ್ಲ ನೀವು, MLC ಮತ್ತು ಇದಕ್ಕೆ ಸಪೋರ್ಟ್ ಮಾಡಿ ಅಂತಲೇ ಬರೆದಿರೋದು ಅವರು. ಸಂತ್ರಸ್ತೆಯರ ಬಗ್ಗೆ ಬರೆದಿಲ್ಲ ಅವರು ಎಲ್ಲೂ. ಅವ್ರು ಹೇಳ್ತಾರೆ ಇವನಿಗಾಗಿ ದಾರೆ ಎರೆದಿದ್ದಲ್ಲ, ಕ್ಷೇತ್ರ ಬದಲಾವಣೆ ಮಾಡಿಕೊಂಡಿದ್ದಷ್ಟೇ. ಬಟ್ ತುಮಕೂರು ಜನತೆ ದೇವೇಗೌಡರನ್ನು ಸೋಲಿಸಿದರು. ಅದರ ನಂತರ ರಾಜ್ಯಸಭಾ ಸದಸ್ಯರು. ದಾರೆ ಎರೆಯುವುದು ಯಾರಿಗೆ ಹೇಳಿ? ದೇವೇಗೌಡರು ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ, ಅಥವಾ ಈಗ ನೋಡಿದರೆ ಮಂಗಳೂರಲ್ಲಿ ನೋಡಿದರೆ ನೀವು ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಸಿಕ್ತು, ಈ ಸಲ ಚೌಟರಿಗೆ ಟಿಕೆಟ್ ಸಿಕ್ತು,
ಆ ಕಡೆ ನೀವು ನೋಡಿದರೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ತು. ಅದೆಲ್ಲ ನೀವು ನೋಡಿದರೆ ಬಿಟ್ಕೊಡಿ. ಕಾರ್ಯಕರ್ತರಿಗೆ ಒಂದು ದಾರೆ ಅಂತಂದ್ರೆ ಬೇಕಾದ್ರೆ ಶಿವಮೊಗ್ಗದ ಯಡಿಯೂರಪ್ಪ ಮತ್ತು ಅವ್ರ ಮಗನ ಸಿಚುವೇಶನ್ ತಗೊಂಡು ಹೌದು ದಾರೆ ಈ- ಅಂತ. ಅದು ನಾನು ಪಾಲಿಟಿಕಲಿ ಔಟ್ ಆಗ್ತೀನಿ, ನನ್ನ ಮಗನಿಗೆ ಅದನ್ನು ದಾರೆ ಎರೆದು ಕೊಡದೆ ದಾನ ಮಾಡಿ. ಇಟ್ ಇಸ್ ಆನ್ಸಿಸ್ಟರ್ ಪ್ರಾಪರ್ಟಿ. ಯಾರು ದಾರೆ ಎರೆಯುವುದು? ಮನೆಯಿಂದ ಮನೆಗೆ ಮನೆಯ ಬಿ ಫಾರ್ಮನ್ನು ಮನೆಯ ಬಿ ಫಾರ್ಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಷ್ಟೇ. ಈಗಲೂ ರಾಜ್ಯಸಭಾ ಮೆಂಬರ್. ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ಸ್ಟೇಟ್ಮೆಂಟ್. ಇದು ಕೂಡ ಶೆಲ್ಫಿಶ್ ರಾಜಕಾರಣದ, ಕುಟುಂಬ ರಾಜಕಾರಣದ ಹೈಯೆಸ್ಟ್ ಲೆವೆಲು. ಓಕೆ, ಹಾಸನದಲ್ಲಿ ಅಷ್ಟೇ ಲೀಡ್ರುಗಳಿದ್ದರು, ವ್ಯವಸ್ಥಿತವಾದ ಲೀಡ್ರುಗಳೂ ಇದ್ದರು, ಎಂ ಪಿ ಆಗುವಂತಹ ಲೀಡ್ರುಗಳನ್ನು ಇದ್ದರು.